ಎಲ್ಲರಿಗೂ ನಮಸ್ಕಾರ. ಈ ದಿನದ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಹೃದಯಪೂರ್ವಕವಾಗಿ ಜಾತ್ಯತೀತ ಜನತಾದಳ ಹಾಸನ ಘಟಕದ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ತಮಗೆ ಬಯಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಹಾಸನ ತಾಲೂಕಿನ ಅಧ್ಯಕ್ಷ ಆದಂಥ ದೇವೇಗೌಡರಿದ್ದಾರೆ, ಅರ್ಕಲೂರು ಅಧ್ಯಕ್ಷ ಆದಂಥ ಸತೀಶಣ್ಣವರಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಮುಖಂಡರಾದಂಥ ಲಕ್ಷ್ಮಣಗೌಡರು, ಜೊತೆಗೆ ಯುವ ನಾಯಕರಾದಂಥ ರಘುರವರು ಸಹ ನಮ್ಮ ಜೊತೆಗಿದ್ದಾರೆ. ಸ್ನೇಹಿತರೆ, 2026ನೇ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಹಾಸನದಲ್ಲಿ ಜಾತ್ಯತೀತ ಜನತಾದಳ ಹಾಸನ ಜಿಲ್ಲೆಯ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ನಾವು JDS ಕಾರ್ಯಕರ್ತರ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣನವರ ಮಾರ್ಗದರ್ಶನ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಿಗಳು, ಹಾಲಿ ರಾಜ್ಯಸಭಾ ಸದಸ್ಯರು ಹಾಗೂ ರಾಷ್ಟ್ರೀಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ HD ದೇವೇಗೌಡರು ಭಾಗವಹಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಭಾರಿ ಕೈಗಾರಿಕಾ ಮತ್ತು ಬಂದರು ಖಾತೆ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿಯವರು ಸಹ ಭಾಗವಹಿಸ್ತಾರೆ. ಜೊತೆಗೆ ರಾಜ್ಯ ಜಾತ್ಯತೀತ ಜನತಾದಳ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಸಹ, ಅವರೊಟ್ಟಿಗೆ ನಮ್ಮ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಸಹ, ವಿಶೇಷವಾಗಿ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಹಾಲಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು, ನಮ್ಮ ಕೃಷ್ಣಾರೆಡ್ಡಿಯವರು, ಕೋರ್ ಕಮಿಟಿಯ ರಾಜ್ಯ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು ಮತ್ತು ಅವರ ಒಂದು ತಂಡ, ಅದರೊಟ್ಟಿಗೆ ಜಾತ್ಯತೀತ ಜನತಾದಳದ ರಾಜ್ಯದ ವಿವಿಧ ಜಿಲ್ಲೆಯ ಎಲ್ಲ ಅಧ್ಯಕ್ಷಗಳು ಸಹ ಭಾಗವಹಿಸ್ತಿದ್ದಾರೆ. ಸುಮಾರು ಹಾಸನ ಜಿಲ್ಲೆಯ ವಿವಿಧ ಮೂಲೆಯಿಂದ, ವಿವಿಧ ತಾಲೂಕುಗಳಿಂದ 2 ಲಕ್ಷ ಜನ ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದರ ಪ್ರಕಾರ ನಾವು ಕೆಲಸ ನಿರ್ವಹಣೆ ಮಾಡ್ತಾಯಿದ್ದೇವೆ. ಆ ಪ್ರಯುಕ್ತ ಎಲ್ಲ ತಾಲೂಕಿನ ಮುಖ್ಯ ಕೇಂದ್ರಗಳಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೀಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ಟೈಮ್ ನಿಗದಿ ಮಾಡಿದ್ದೇವೆ. ಆ ಒಂದು ಪೂರ್ವಭಾವಿ ಸಭೆಗೆ ಮಾನ್ಯ HD ರೇವಣ್ಣನವರು ಜೊತೆಗೆ ಮಾಜಿ ಮತ್ತು ಹಾಲಿ ಎಲ್ಲ ಶಾಸಕರು ಸಹ ಎಲ್ಲ ಕಾರ್ಯಕ್ರಮಗಳು ಸಹ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿದ್ದೇವೆ. ಜೊತೆಗೆ ಜಿಲ್ಲಾ ಮುಖಂಡರುಗಳು, ಆಯಾ ತಾಲೂಕಿನ ಎಲ್ಲ ಮುಖಂಡರು ಸಹ ಭಾಗವಹಿಸಬೇಕು ಅಂತ ಈಗಾಗಲೇ ಅವರನ್ನು ಕೋರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಆ ಪ್ರಯುಕ್ತ ದಿನಾಂಕ 1/11/2026ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮೊದಲಿಗೆ ಬೇಲೂರು ಚೆನ್ನಕೇಶವನಿಗೆ ಪೂಜೆಯನ್ನು ಸಲ್ಲಿಸಿ, ಆನಂತರ 11 ಗಂಟೆಗೆ ಬೇಲೂರು ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಿದ್ದೇವೆ. ನಂತರ ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ದಂಡಿಗನಹಳ್ಳಿಯಲ್ಲಿ ಸಹ ಒಂದು ಕಾರ್ಯಕರ್ತರ ಸಭೆ ಇದೆ. ತದನಂತರ 12/1/2026ನೇ ಸೋಮವಾರದಂದು ಹೊಳೆನರಸೀಪುರದಲ್ಲಿ 10 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಸಕಲೇಶಪುರದಲ್ಲಿ 2 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ನಂತರ 13ರಂದು ಮಂಗಳವಾರ ಬೆಳಿಗ್ಗೆ 10:30ಕ್ಕೆ ಆಲೂರಿನಲ್ಲಿ, ಅದೇ ರೀತಿ ಹೊಳೆನರಸೀಪುರ ಆದಮೇಲೆ ಮಧ್ಯ ದಿನ 10 ಗಂಟೆ ಹೊಳೆನರಸೀಪುರ ಆಗುತ್ತೆ, ಮಧ್ಯಾಹ್ನ 2 ಗಂಟೆಗೆ ಸಕಲೇಶಪುರ ಇರುತ್ತೆ. ಅದೇ ದಿನ 13ರಂದು ಬೆಳಿಗ್ಗೆ 10ಕ್ಕೆ ಆಲೂರಲ್ಲಿ ನಾವು ಕಾರ್ಯಕ್ರಮ ರೂಪಿಸ್ತೇವೆ. ಅದಾದ ನಂತರ ಮಧ್ಯದಲ್ಲಿ ಸಂಕ್ರಾಂತಿ ಪ್ರಯುಕ್ತ ಸ್ವಲ್ಪ ಗ್ಯಾಪ್ ಬಿಟ್ಟು 17ನೇ ತಾರೀಕು ಮತ್ತು ಶನಿವಾರದಂದು ಅರ್ಕಲೂರಿನಲ್ಲಿ ಬೆಳಿಗ್ಗೆ 10:30ಕ್ಕೆ, ಅರಸೀಕೆರೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನು ಇಟ್ಕೊಂಡಿದ್ದೇವೆ. ಕೊನೆಯಲ್ಲಿ 19/1/2026ನೇ ಸೋಮವಾರ ಮಧ್ಯಾಹ್ನ 12:15ಕ್ಕೆ ಹಾಸನದಲ್ಲಿ ಈ ಒಂದು ಪ್ರಮುಖರ ಆಯಾ ತಾಲೂಕಿನ ಕಾರ್ಯಕರ್ತರ ಎಲ್ಲ ಸಭೆಯನ್ನು ಸಹ ಪೂರ್ವಭಾವಿಯಾಗಿ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಲ್ಲಿ ಅವಕಾಶ ಈ ದೇಶದ ಪ್ರಜೆ
ಎಲ್ಲಿ ಬೇಕೋ ನಿಲ್ತಕ್ಕಂಥದ್ದು ಆಯಾ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ಜಿಲ್ಲೆಯ ಅಥವಾ ಈ ರಾಜ್ಯದ ಯಾವುದೇ ಮೂಲೆಯ ನಿಲ್ಬೋದು. ಒಟ್ಟು ಆ ಸಂದರ್ಭ ನೋಡೋಣ, ಜನಗಳ ಅಪೇಕ್ಷೆ ಏನಿರುತ್ತೆ ಮತ್ತೊಂದಿರುತ್ತೆ. ಯಾರೂ ಸಹ ಅಧಿಕೃತವಾಗಿ ಯಾರೂ ಸಹ ರೇವಣ್ಣರಾಗಲಿ ಇನ್ನೊಬ್ಬರಾಗಲಿ ಹೇಳಿಲ್ಲ, ಸುಮ್ಮನೆ ಸುದ್ದಿ ಹರಿದಾಡುತ್ತೆ. ಆ ಸುದ್ದಿಗೆ ನಾವ್ಯಾಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು? ಇಲ್ಲ ಸರ್, ಯಾರ ಗಮನಕ್ಕೂ ಬಂದಿಲ್ಲ ಸರ್. ನಮ್ಮ ದೃಷ್ಟಿ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಅದ್ರ ಮೂಲಕ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ನಾವು ತಯಾರು ಮಾಡಬೇಕಂತಂದು ಜನಗಳಲ್ಲಿ ಒಂದು ಉತ್ಸಾಹ ತುಂಬಬೇಕು ಕಾರ್ಯಕರ್ತರಲ್ಲಿ ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಿದ್ದೇವೆ. ನಾವು ರೇವಣ್ಣವ್ರನ್ನು ಭೇಟಿ ಮಾಡಿ ಅರಸೀಕೆರೆ ಸ್ಪರ್ಧೆ ಮಾಡಬೇಕು ಅಂತ ಆಹ್ವಾನ ಮಾಡಿರೋದು ನಿಜ ಅಂತ ಹೇಳಿದ್ದಾರೆ ಮುಖಂಡರು. ಯಾರೋ ಅರಸೀಕೆರೆ ತಾಲೂಕಿನ ಮುಖಂಡರು ಇರ್ಬೋದು ಸರ್, ನಾನು ಇಲ್ಲ ಅಂತ ಹೇಳಿಲ್ಲ. ನಮ್ಮ ಗಮನಕ್ಕೆ ಬಂದಿಲ್ಲ ರೀ. ನಮ್ಮ ಗಮನಕ್ಕೆ ಯಾವುದೂ ಸಹ ಅವರು ಭೇಟಿ ಮಾಡಿರೋದಾಗಲಿ ಮತ್ತೊಂದಿಲ್ಲ. ಅದೇ ಥರ ಎಲ್ಲರೂ ಸಹ ಒಬ್ಬ ದೊಡ್ಡ ವ್ಯಕ್ತಿ, ಎಲ್ಲರಿಗೆ ಜಿಲ್ಲೆಗೆ ರೇವಣ್ಣರ ಕಾಂಟ್ರಿಬ್ಯೂಷನ್ ಭಾಳಷ್ಟು ಇದೆ. ಈ ಜಿಲ್ಲೆ ಅಧಿಕಾರಿ ಕೇವಲ ಹಾಸನ ಮಾತ್ರ ಅಲ್ಲ, ಒಳನೇಶ್ವರ ಭಾರತವಲ್ಲ, ಇಡೀ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಸಹ ರೇವಣ್ಣರ ಕಾಂಟ್ರಿಬ್ಯೂಷನ್ ಇದೆ. ಜನಗಳು ಆಸೆ ಇರುತ್ತೆ, ಅವ್ರವ್ರ ಭಕ್ತರಿರ್ತಾರೆ, ಅವ್ರವ್ರ ಅಭಿಮಾನಿಗಳು ಇರ್ತಾರೆ, ಕರೆಯ ಸಹಜ. ಅಂತಿಮವಾಗಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ.